ನೋಡಿ ಈಗಲೂ ಅಕ್ಕ ಬಾಬಾ ಹೆಂಗ್ ಲವ್ ಮಾಡ್ತಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಲೋಟದಲ್ಲಿ ನೀರು ಕುಡಿಯೋದಕ್ಕೆ ಎಷ್ಟು ಸೋಂಬೇರಿ, ಲೋಟ ತಗೋಬೇಕಾಗುತ್ತೆ ಅಂದ್ಬಿಟ್ಟು ಆ ನೀರ್ ಕ್ಯಾನ್ ಎತ್ಕೊಂಡ್ಬಿಡೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೇಸ್ ಪ್ಯಾಕು ರೆಡಿ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ. ಅಮ್ಮ ಯಾಕಮ್ಮ ಇಷ್ಟೊಂದು ಚಪಾತಿ ಮಾಡ್ತಿರೋದು? ಒಂದು ನಿಮಿಷ ಗೈಸ್, ಅಮ್ಮ ಬ್ಯುಸಿ ಇದ್ದಾರೆ, ಒಂದು ಫೋನ್ ಬಂತು. ಬಂದು ರೀಚ್ ಆದ್ವಿ. ಏನಂತೆ ಪೂಜಾ? ಬರ್ಮ ಮಕ್ಕಕ್ಕೆ ಇಟ್ಬಿಡು ಬಾ ಆರಾಮಾಗಿ ತಗೋ, ಯಾಕೆ ಮಾತಾಡು. ಹಾಯ್ ಹೆಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷ ಅಂದರೆ ಯಾವಾಗಲೂ ಚೇತನ ಲಾಗ್ ಮಾಡ್ತಾರೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಟಿಫನ್ ಆಯ್ತು ಅನ್ಕೋತೀನಿ, ಯಾಕಂದರೆ ಟೈಮ್ ಇಸ್ 12 o'clock ಆಯಿತು. ಕೆಲವ್ರದ್ದು ಊಟದ ಟೈಮು, ಕೆಲವ್ರದ್ದು ಟಿಫನ್ ಟೈಮು. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ಇವತ್ತು ಬುಧವಾರ. ಸೊ ಬುಧವಾರ ಆಗಿದ್ದ ಕಾರಣಕ್ಕೆ ನಾವು ಯಾವಾಗಲೂ ಮನೆ ಕ್ಲೀನ್ ಮಾಡ್ಕೊಳ್ಳಲ್ಲ. ಡೈಲಿ ಮಾಡ್ತೀವಿ, ಬಟ್ ಬುಧವಾರ ಒಂದಿನ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ಇವತ್ತೇನು ಇಲ್ಲ, ಯಾಕಂದರೆ ಅಮ್ಮನೇ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಡೈಲಿನೂ ಅಮ್ಮನೇ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಕೆಲಸನೂ ಹೇಳಿದ್ರು ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಬುಧವಾರ ಆದ ಕಾರಣ ನಾವು ಮನೆ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಅಂದರೆ ಅಣ್ಣ, ಚೇತು ಅವ್ರ ಅಣ್ಣ, ನಾನು ಭಾವ ಆಗಬೇಕು, ಬಟ್ ನಾನು ಭಾವ ಅಂತನಲ್ಲ, ಅಣ್ಣ ಅಂತಲೇ ಅಂತೀನಿ. ಸೊ ಇವತ್ತು ತಿರುಪತಿಗೆ ಹೋಗ್ತಾ ಇದ್ದಾರೆ. ಸಾಯಂಕಾಲ 7 o'clock ಟ್ರೈನ್ ಇದೆ. ಅಂದರೆ ರಿಲೇಟಿವ್ಸ್ ಎಲ್ಲರೂ ಹೋಗ್ತಿದ್ದಾರೆ, ಬಟ್ ನಮ್ಮ ಮನೆಯಿಂದ ಅವರೊಬ್ಬರು ಹೋಗ್ತಿದ್ದಾರೆ. ನಾನು ಲಾಗ್ ಮಾಡ್ತಿರೋ ಕಾರಣ ಏನು ಅಂದರೆ, ಚೇತು ಯಾವಾಗಲೂ ಲಾಗ್ ಮಾಡು ಅಂತ ಇದ್ದ, ನೀನೇನು ಮಾತಾಡೋದು ಇಲ್ಲ. ಸೊ ಇವತ್ತು ಮಾತಾಡುವಂಥ ಆಫೀಸ್ಗೆ ಫೋನ್ ತಗೊಂಡೋಗಿಲ್ಲ, ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇದು ಏನು ಅಂತ. ಇದನ್ನು ಬಂದ್ಬಿಟ್ಟು ನಾನೇ ಡ್ರಾಯಿಂಗ್ ಮಾಡಿದ್ದು. ಸೊ ಇದಕ್ಕೆ ಆಲ್ಟ್ರೇಷನ್ ಸ್ವಲ್ಪ ಚೇತು ಕೊಟ್ಟಿದ್ದಾರೆ. ಟ್ರೀಗೆ ಎಲೆ ಬಿಡಿಸೋದಾಗಲಿ, ಕಾಲು ಬಿಡಿಸೋದಾಗಲಿ, ಕೂತ್ಬಿಟ್ಟು ಬೋರ್ ಹೋಗುತ್ತೆ ಅಂತ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಗೋಡೆ ಮೇಲೆ. ಅದು ಹುಡ್ತಾನೆ ಎಲ್ರಿಗೂ ಏನೂ ಬರೋದಿಲ್ಲ. ಸೊ ಟ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ. ಅದೇನಾದರೂ ಮಿಸ್ಟೇಕ್ ಆಗಿದ್ರೆ ಸೊ ಅದಕ್ಕೆ ಚೇತು ಆಲ್ಟ್ರೇಷನ್ ಮಾಡ್ತಾರೆ. 1 hour later. ಗಾಯ್ಸ್, ಪೂಜಾ ಇವತ್ತು ವ್ಲಾಗ್ ಮಾಡಿದ್ದಾಳಂತೆ. ತುಂಬ ದಿನದಿಂದ ನಾನು ಪೂಜೆಗೆ ಹೇಳ್ತಿದ್ದೆ, ವ್ಲಾಗ್ ಮಾಡು, ಮನೇಲಿ ಕೂತಿರ್ತೀಯ ವ್ಲಾಗ್ ಮಾಡು, ನಿನಗೂ ಟೈಮ್ ಪಾಸ್ ಆಗುತ್ತೆ, ಮತ್ತು ವ್ಲಾಗ್ ಮಾಡು ಆರಾಮಾಗಿ, ನಿನಗೂ ಒಂದು ಐಡಿಯಾ ಬರುತ್ತೆ. ನನ್ನ ಜೊತೆ ಕೂತ್ಕೊಂಡಾಗೆ ಯಾವಾಗಲೂ ನೀನು ಸುಮ್ಮನೆ ಇರಬೇಡ, ವ್ಲಾಗ್ ಕಂಟಿನ್ಯೂ ಮಾಡು, ನೀನು ಮಾಡು ಅಂತ ಯಾವಾಗಲೂ ಹೇಳ್ತಿದ್ದೆ. ಬಟ್ ಇವತ್ತು ಪೂಜಾ ನಾನು ಟ್ರೈ ಮಾಡ್ತೀನಿ, ಕೊಟ್ಟಿರೋ ಫೋನು ಮನೇಲಿ ಇಟ್ಕೊಂಡು ಏನು ಮಾಡೋಣ, ಒಂದು ಸಲ ಟ್ರೈ ಮಾಡ್ತೀನಿ, ವೀಡಿಯೋ ಸ್ಟಾರ್ಟ್ ಮಾಡಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ, ಬಟ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಕೊಟ್ಟೋಗಿದ್ದೆ, ಫೋನ್ ಮನೇಲೇ ಇಟ್ಟು ಹೋಗಿದ್ದೆ ಡ್ಯೂಟಿಗೆ. ಮಧ್ಯಾಹ್ನ ನಾನು ಯಾವಾಗಲೂ ಊಟಕ್ಕೆ ಮನೆಗೆ ಬರೋದು. ಸೊ ಮನೆಗೆ ಊಟಕ್ಕೆ ಬಂದಾಗ ಪೂಜಾ ಊಟ ಎಲ್ಲ ಆಗೋವರೆಗೂ ಏನೂ ಹೇಳಿರಲಿಲ್ಲ. ಊಟ ಆದಮೇಲೆ ಚೇತು ವ್ಲಾಗ್ ಮಾಡಿದ್ದೀನಿ ನಾನು ಅಂತ ಹೇಳಿದ್ಲು. ನಿಜವಾಗ್ಲೂ ನಂಗೆ ಶಾಕ್ ಆಯಿತು, ಪೂಜಾ ವ್ಲಾಗ್ ಮಾಡಿದ್ದಾಳ, ನೋಡೋಣ ಇರು ಅಂತ ಅಂದ್ಬಿಟ್ಟು ನೋಡಿದೆ. ಸ್ವಲ್ಪ ನೋಡಿದೆ, ಫುಲ್ ನೋಡೋಕ್ಕಾಗಿಲ್ಲ, ಟೈಮ್ ಆಗೋಗಿದೆ. ಆಲ್ರೆಡಿ ಟೈಮ್ ನೋಡ್ಬೋದು 2:45 ಆಗಿದೆ. ಸೊ ಟೈಮ್ ಆಗೋಗಿದೆ, ಆಫೀಸಿಗೆ ಮತ್ತೆ ಹೋಗಬೇಕು, 3 o'clock ಮತ್ತೆ ಹೋಗ್ಬೇಕು ಆಫೀಸ್ಗೆ. ಸೊ ಅದಕ್ಕೆ ಜಾಸ್ತಿ ನೋಡೋಕ್ಕಾಗಿಲ್ಲ, ಬಂದು ನೋಡ್ತೀನಿ ಅಂತ ಹೇಳಿದ್ದೀನಿ ಪೂಜೆಗೆ. ಬಟ್ ವ್ಲಾಗ್ ಒಂದಷ್ಟು ನೋಡಿದೆ ವೀಡಿಯೋಸು, ನಿಜವಾಗ್ಲೂ ಸಕ್ಕತ್ತಾಗಿ ಮಾತಾಡಿದ್ದಾಳೆ. ಅದಕ್ಕೆ ಪೂಜಾ ಇನ್ನೊಂದು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾದ್ರೆ ಈಸಿ ಅನ್ನಿಸ್ತಾ ನನಗೆ. ಬಟ್ ಆದರೆ ಯಾರಿಲ್ಲ ಅನ್ನೋ ಇದ್ರ ಮೇಲೆ ಧೈರ್ಯದಿಂದ ಮಾಡಿದ್ದಾಳೆ ಪೂಜಾ ವಿಡಿಯೋನ. ಹೆಂಗೆ ಮಾಡಿದ್ದಾಳೆ ಇನ್ನು ಮಿಕ್ಕಿದ್ದು ನೋಡ್ಬೇಕು ಸಂಜೆ. ನಿಜವಾಗ್ಲೂ ಇದು ನನಗೆ ಸರ್ಪ್ರೈಸ್ ಆಯಿತು ಈ ವಿಡಿಯೋ, ಪೂಜಾ ವ್ಲಾಗ್ ಮಾಡಿರೋದು. ಸಖತ್ ಖುಷಿ ಆಗ್ತಿದೆ. ನಾನು ಹೆಂಡ್ತೀನಿ ಒಂದು ವಿಡಿಯೋ ಮಾಡಿ ಮಾತಾಡ್ತೀನಿ ಅನ್ನೋಷ್ಟು ಧೈರ್ಯ ಇದೆಯಲ್ಲ, ಸಾಕು ಅಷ್ಟೇ ನನಗೆ. ಸರಿ ಓಕೆ ಗೈಸ್, ಪೂಜನ್ ಮಾತಾಡ್ಸ್ಕೊಂಡು ಹೊಡ್ತೀನಿ ನಾನು, ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಬಾಯ್. ಫೇಸ್ ಪ್ಯಾಕು ರೆಡಿ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ. ಚೇತು 2 ಗಂಟೆಗೆ ಬಂದು ಊಟ ಮಾಡ್ಕೊಂಡು ಹೊರಟೋದ್ರು, ಮತ್ತೆ 6 ಗಂಟೆಗೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ನೆಕ್ಸ್ಟ್ ಅಮ್ಮ ಬಂದಿಲ್ಲ ಇನ್ನು, ಬಂದಮೇಲೆ ಚಪಾತಿ ಮಾಡಬೇಕು. ಸೊ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್. 2 hours later. ಗೈಸ್, ನಾನಂತೂ ರೆಡಿ ಆದೆ, ಪೂಜೆನೂ ಆಯಿತು. ಅಣ್ಣ ಇವಾಗೇನು ಹೊರಟರು. ಸೊ ನಾನು ಚೇತು ಆಮೇಲೆ ಹೋಗ್ತೀವಿ. ಅಮ್ಮ ಇದ್ದಾರೆ, ಅಮ್ಮ ಚಪಾತಿ ಮಾಡ್ತಾ ಇದ್ದಾರೆ. ಬನ್ನಿ ಹೇಳಿ. ಸೊ ಹಾಯ್ ಗೈಸ್, ಫೈನಲಿ ಮನೆಗೆ ಬಂದೆ. ಹೇಳ್ದಂಗೆ ಬೇಗನೆ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ನೋಡಿದ್ರೆ ಫುಲ್ಲು ಹೊಗೆ. ಕಾರಣ ಒಂದು ಪೂಜೆ ಮಾಡಿದಿರೋದು, ಇನ್ನೊಂದು ಅಮ್ಮ ಚಪಾತಿ ಮಾಡ್ತಿರೋದು. ಅಮ್ಮ ಯಾಕಮ್ಮ ಇಷ್ಟೊಂದು ಚಪಾತಿ ಮಾಡ್ತಿರೋದು? ಒಂದು ನಿಮಿಷ ಗೈಸ್, ಅಮ್ಮ ಬ್ಯುಸಿ ಇದ್ದಾರೆ, ಒಂದು ಫೋನ್ ಬಂತು.
ಕಾರಣ ಇಷ್ಟೇ, ಅಣ್ಣ ಆಲ್ರೆಡಿ ಹೊರಟಿದ್ದಾರೆ. ಹೇಳ್ದಂಗೆ ಪೂಜೆ ಹೇಳ್ದಂಗೆ ತಿರುಪತಿಗೆ ಹೊರಟಿದ್ದಾರೆ. ಸೊ ತಿರುಪತಿಗೆ ಹೋಗೋಕ್ಕೂ ಮುಂಚೆ ತುಂಬ ಜನ ರಿಲೇಟಿವ್ಸ್ ಎಲ್ಲ ಹೋಗ್ತಿದ್ದಾರಲ್ವ, ಎಲ್ರಿಗೂ ಚಪಾತಿ ಬೇಕಲ್ವಾ. ನೀರು ಕುಡಿಯೋದು ಹಿಂಗೆ ನೋಡಿದ್ರ ಆಯ್ತು ಬಾ. ಇನ್ನ ಎತ್ತಿ ಲೋಟದಲ್ಲಿ ನೀರು ಕುಡಿಯೋದಕ್ಕೆ ಎಷ್ಟು ಸೋಂಬೇರಿ, ಲೋಟ ತಗೋಬೇಕಾಗುತ್ತೆ ಅಂದ್ಬಿಟ್ಟು ಆ ನೀರು ಕ್ಯಾನ್ ಎತ್ಕೊಂಡ್ಬಿಡೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪೂಜಾ, ಈಗ ನೀನಾಗಿದ್ದಿದ್ರೆ ಇಷ್ಟು ಚಪಾತಿ ಮಾಡೋದಕ್ಕೆ ಎಷ್ಟೊತ್ತು ತಗೊಳ್ತಿದ್ದೆ? ಅಮ್ಮ ಎಷ್ಟು ಅವರಲ್ಲಿ ಎಷ್ಟು ಮಾಡಿದ್ದಾರೆ? ಅಮ್ಮ 20 ಮಿನಿಟ್ಸ್ ಅಲ್ಲ 15 ಮಿನಿಟ್ಸ್, 15 to 20 ಮಿನಿಟ್ಸಲ್ಲಿ ಅಷ್ಟು ಮಾಡಿದ್ದಾರೆ. ಎಷ್ಟು ಮಾಡಿದೆ? ಎಷ್ಟಿದ್ದಾವೆ ಅದು? ಅಲ್ಲೊಂದು ಅವಾಗಲೇ ಹೇಳಿದ್ದು 22 ಮೇಲೆ ಇರುತ್ತೆ ಅಂತ ಅಂದ್ರು. ಈಗ ಒಂದು 30 ಮೇಲೆ ಇರಬೇಕು. ಮಾಡ್ತಿದ್ದೆ ಅಷ್ಟೇ. 10 ಮಾಡ್ತಿದ್ದ? ಈ ಶೇಪಲ್ಲೇ ಮಾಡ್ತಿದ್ದೆ, ಹಿಂಗೆ ರೌಂಡ್ಗೇನೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಹಾಂ, ಮತ್ತೆ ಯಾವ ಶೇಪಲ್ಲಿ ಇರುತ್ತೆ? ಅಲ್ಲ, ಈ ಎಷ್ಟೊಂದು ಜನ ಚಪಾತಿ ಮಾಡಕ್ಕೆ ಬರಲ್ಲ ಅಂತಾರಲ್ಲ, ಅದಕ್ಕೆ ಕೇಳಿದೆ. ನೀನು ಜೋಳದ ರೊಟ್ಟಿ ತಟ್ಟ ಅಭ್ಯಾಸ ಅಲ್ವಾ, ಮಾಡ್ತೀಯ ಹಾಗಾದ್ರೆ? ಲೆಕ್ಕಕ್ಕೂ ಪೂಜೆ ಎಷ್ಟೈತೆ, ಬೇಗ ಪ್ಯಾಕ್ ಮಾಡ್ಕೊಟ್ಬಿಟ್ಟು ನಾವು ಹೋಯ್ತೀನಿ. ಆ 1 ಆ 2 ಆ 3 29 ಇದಾವೆ ಅಮ್ಮ. 30. ಗೈಸ್, ಈಗ ಅದೊಂದು ಹಾಕಿದ್ರೆ 30 ಆಗುತ್ತೆ. ಅಮ್ಮ ಹೇಳ್ದಂಗೆ 30 ಆಯಿತು. ಇನ್ನು 10 ಆಗುತ್ತೆ ಮೋಸ್ಟ್ಲಿ. 10 ಸಾಕನ್ಸುತ್ತಲ್ವೇನಮ್ಮ ಈಗಿಷ್ಟು? ಇನ್ನು ಮಿಕ್ಕಿದ್ ಬೇಕಾದ್ರೆ ಬಂದ್ ಮಾಡ್ಕೋಬೋದಲ್ಲ ನಾವು? ನೀವು ರೆಡಿ ಆಗ್ರಿ, ನಮ್ದು ರೆಡಿ ಇದೆ, ಬೇಕಾದ್ರೆ ನಮ್ದು ಆಲ್ರೆಡಿ ರೆಡಿ ಇದೆ. ಜಸ್ಟ್ ಇದನ್ನ ತಗೊಂಡು ಹೊರಡೋದಷ್ಟೇ. ಈಗ ಗೊಜ್ಜಾಕು ಪೂಜಾ ಯಾವ್ದಕ್ಕೆ ಹಾಕ್ಲಿ? ಈ ಅನ್ನ ಕರಿ ಮಾಡ್ಬಿಟ್ಟು ಹಾಕು. 10 seconds later. ಓಕೆ ಗೈಸ್, ಇವಾಗ ಹೊಡ್ತಿದ್ವಿ ರೈಲ್ವೆ ಸ್ಟೇಷನ್ಗೆ, ಆಮೇಲೆ ಸಿಗ್ತೀವಿ. ಗೈಸ್, ಫೈನಲಿ ಬಂದ್ವಿ, ಇಲ್ಲಿಗೆ ಬಂದು ರೀಚ್ ಆದ್ವಿ. ಏನಂತೆ ಪೂಜಾ? ಬಾರಮ್ಮ, ಮಕ್ಕಕ್ಕೆ ಇಟ್ಬಿಡು ಬಾ. ಬಾ, ಆರಾಮಾಗಿ ತಗೋ. ಯಾಕೆ ಮಾತಾಡು. ಆಲ್ಮೋಸ್ಟ್ ನಾಚ್ಕೋತಾ ಇದ್ದಾಳೆ ಇಷ್ಟು ಜನದ ಮುಂದೆ ಮಾತಾಡೋದಕ್ಕೆ. ಫೈನಲಿ ರೀಚ್ ಆದ್ವಿ. ಫುಲ್ ಎಲ್ಲ ಹೆವಿ ಕ್ರೌಡ್ ಇದ್ದಾರೆ. ಈಗೆಲ್ಲ ನಾವೆಲ್ಲ ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಿರೋದು ಎಲ್ಲಿಗೆ ದೊಡ್ಡಿ? ತಿರುಪತಿ. ಇಲ್ಲಿ ನಿಂತಿರೋದು ಏನಕ್ಕೆ? ಇಲ್ಲಿ ನಿಂತಿರೋದು ಮೆಜೆಸ್ಟಿಕ್ ಅಲ್ಲಿ ವೆಯ್ಟ್ ಮಾಡ್ತಿರೋದು ಯಾರಿಗೆ? ಊರಿಂದ ನಮ್ಮ ಅಮ್ಮ ಬರ್ತಾ ಇದ್ದಾರೆ, ತಮ್ಮ ಹೆಂಡತಿ ಬರ್ತಾ ಇದ್ದಾರೆ, ಹಾ, ನಮ್ಮ ಮಾರ್ಗಿತ್ತಿ ಬರ್ತಾ ಇದ್ದಾರೆ, ಅಳಿಯ ಮೊಮ್ಮಗಳು ಮಗಳು ಬರ್ತಾ ಇದ್ದಾರೆ. ಪೂಜಾ, ಈಗ ನಾವು ಒಬ್ಬರನ್ನ ಹುಡುಕ್ತಾ ಇದೀವಿ, ಮುಖ್ಯವಾದ ವ್ಯಕ್ತಿನ. ಯಾರದು? ಅಂತ ಅಕ್ಕ, ಅವಾಗಿಂದ ಹುಡುಕ್ತಾ ಇದೀವಿ ಒಬ್ಬ ವ್ಯಕ್ತಿನ. ಅದೇ ನಾವೊಬ್ಬ ವ್ಯಕ್ತಿ ಹುಡುಕ್ತಾ ಇದ್ದೀವಿ. ಅದೇ ನಮ್ಮ ಅಕ್ಕ ಬಂದಿದ್ದಾರೆ, ಟ್ರೈನಲ್ಲೇ ಕೂತಿದಾರಂತೆ. ನಾವೇ ಹುಡುಕಿ ಕರ್ಕೊಂಬರ್ಬೇಕಂತೆ. ಅದು ನಮ್ಮ ದೊಡ್ಡಮ್ಮ ಕೊಟ್ಟಿರೋ ಟಾಸ್ಕ್ ನಮಗೆ. ಅವನ್ನ ಹುಡ್ಕೊಂಡು ಈ ರೈಲ್ವೆ ಸ್ಟೇಷನ್ ಅಕ್ಕ ಟ್ರೈನ್ ಒಳಗಡೆನೇ ಇದ್ದಾರೆ. ಕರ್ಕೊಂಡು ಬರಬೇಕು. ಓಕೆ ಗಾಯ್ಸ್, ಹುಡುಕ್ಬಿಟ್ಟು ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣವಾ? ಹೇಳ್ಬಿಡು ಗೈಸ್, ಹುಡುಕ್ಬಿಟ್ಟು ಆಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀವಿ. 15 minutes later. ಅಮ್ಮ ಅಪ್ಪ ಫೈನಲಿ ಇಷ್ಟೊತ್ತವರೆಗೂ ಹುಡುಕಿದ್ದಕ್ಕೆ ಸಿಕ್ಕರು ಇವರೇ. ಅಕ್ಕ ನೀನು ಹುಡುಕಕ್ಕೆ ಒಂದು ಸಾಹಸನೇ ಪಟ್ಬಿಟ್ಟಿದ್ದೆ ಗೊತ್ತಾ? ಯಾರು ನೀನು ಕಾಣಿಲ್ಲ, ಈಗ ಸಿಕ್ಕಿದೆ. ಪೂಜಾ, ಏನು ಹೇಳ್ತೀಯ ಇದಕ್ಕೆ? ಗೈಸ್, ಅಂತೂ ನಾವು ಹುಡುಕಿದ್ವಿ, ಬಟ್ ಸಿಕ್ಕಿದ್ದಾರೆ. ಕೆಲವು ನನ್ನ ಬೋಗಿಲಿ 3 ಬೋಗಿಯಲ್ಲಿ ಒಬ್ಬೊಬ್ರು ಇದ್ದಾರೆ. ಹೌದು, ಆ್ಯಕ್ಚುಲಿ ಒಬ್ಬೊಬ್ರು ಅನ್ನೋದ್ರಲ್ಲಿ ನೋಡಿ. ಈಗಲೂ ಅಕ್ಕ ಬಾಬಾ ಹೆಂಗ್ ಲವ್ ಮಾಡ್ತಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಅಕ್ಕ ಒಂದು ಸ್ವಲ್ಪ ಮುಂದೆ. ಮ್ಯಾಮ್ ಕೊಡ್ಸಿದ ಚಾಕ್ಲೇಟು ಅವರಿಬ್ರು ಕೊಡ್ತಿದ್ದಾರೆ. ಗೈಸ್, ಫೈನಲಿ ಟ್ರೈನ್ ಹೋಗ್ತಾ ಇದೆ. ನಮ್ಮವರೆಲ್ಲ ಹೊರಟರು, ಟ್ರೈನು ಹೊರಟಿದೆ. ಸೊ ಇವಾಗ ನಾವು ಮನೆಗೆ ಹೊರಡಬೇಕು. ಇಲ್ಲಿಂದ ಟೈಮ್ ಆಗಿದೆ, ಆಲ್ಮೋಸ್ಟ್ 8:40 ಆಗಿರಬೇಕು. ಇವಾಗ ಮನೆಗೆ ಹೊರಡಬೇಕು ಗಾಯ್ಸ್.
ಮನೆಗೆ ಹೋಗಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆದರೆ ಇಲ್ಲ ವಿಡಿಯೋ ಎಂಡ್ ಮಾಡ್ಕೊಳ್ತೀನಿ. ಟೈಮ್ ಇದ್ದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಜಾಸ್ತಿ ಲ್ಯಾಗ್ ಆಗಬಾರ್ದಲ್ಲ ವಿಡಿಯೋ. ಗೈಸ್ ಅಂತೂ ಎಲ್ರೂ ಕಳಿಸಿದ್ವಿ, ಇವಾಗ ನಾವು ಮನೆ ಹೊರಟಿದ್ದೀವಿ. ಸೊ ಹಾಗೆ ಹೋಗ್ತಾ ನಾವು 5 ಸ್ಟಾರ್ ಚಿಕನ್ 5 ಸ್ಟಾರ್ ಚಿಕನ್ ತೊಗೊಂಡು ಹೊಡ್ತಿದ್ದೀವಿ. ಹಾಂ ಯಾಕೆ 5 ಸ್ಟಾರ್ ಚಿಕನ್ನ ತೊಗೊಂಡು ಅಲ್ಲೇ ತಿಂದೆ ಮನೆಗೆ ಹೋಗ್ತಿದ್ದೀವಿ ಅಂತಂದರೆ, ಮನೇಲಿ ನಮಗೋಸ್ಕರ ಅಮ್ಮ ವೆಯ್ಟ್ ಮಾಡ್ತಿದ್ದಾರೆ, ಬರ್ತಾರೆ ಇವರು ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೂ ಸೇರಿಸಿ ಚಿಕನ್ ತೊಗೊಂಡು ಹೊರಟಿದ್ದೀವಿ. ಗೈಸ್ ಅಂತೂ ಮನೆ ಸೇರ್ಕೊಂಡ್ವಿ, 5 ಸ್ಟಾರ್ ಚಿಕನ್ನ ತೊಗೊಂಬಂದ್ವಿ ಬರ್ತಾ. ಸೊ ತಿಂತಾ ಇದ್ದೀವಿ, ಅಮ್ಮ ಇನ್ನೂ ಬಂದಿಲ್ಲ. ಸೊ ಅಮ್ಮನಿಗೋಸ್ಕರ ಬಂದು ಇಟ್ಟಿದ್ದೀವಿ, ಬಿಸಿ ಆರು ಹೋಗ್ಬಿಡುತ್ತೆ ಅಂತ ನಾವು ತಿಂತಾ ಇದ್ದೀವಿ. ಓಕೆ ಗಾಯ್ಸ್, ಬಾಯ್. ವಿಡಿಯೋನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.